ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಗೌರ್ನಮೆಂಟ್ ಪಾಲಿಸೀಸ್ ರಿಲೇಟೆಡ್ ಸಿಲೆಬಸ್ಸನ್ನಾಗಿರ್ಬೋದು, ಅದರ ಮೀನಿಂಗು, ಡೆಫಿನೇಷನ್ ಆಫ್ ಬಿಸ್ನೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಪ್ರೀವಿಯಸ್ ಕ್ಲಾಸಲ್ಲಿ ಫೀಚರ್ಸ್ ಆಫ್ ಬಿಸ್ನೆಸ್ ಅನ್ನೋದನ್ನು ಕೂಡ ನಾವು ಆಲ್ರೆಡಿ ಒಂದು 10 ಕ್ಯಾರೆಕ್ಟರಿಸ್ಟಿಕ್ಸನ್ನು ಅಥವಾ ಫೀಚರ್ಸನ್ನು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಆಲ್ರೆಡಿ ನಾನು ನಿಮಗೆ ನೋಟ್ಸನ್ನು ಶೇರ್ ಮಾಡಿದ್ದೀನಿ ಗ್ರೂಪಲ್ಲಿ. ಆ ಒಂದು ಲಿಂಕನ್ನು ಕೂಡ ನೀವು ಈ ಒಂದು ಕೆಳಗಡೆ ಗೂಗಲ್ ಡ್ರೈವ್ ಲಿಂಕನ್ನು ಕೂಡ ಹಾಕಿದ್ದೀನಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಬನ್ನಿ, ನಾವು ನೆಕ್ಸ್ಟ್ ಫೀಚರ್ಸ್ ಯಾವುದಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಬಿಸ್ನೆಸ್ ಅಂದರೆ ಏನು, ಡೆಫಿನೇಷನ್, ಅದರ ರಿಲೇಟೆಡ್ ಎಲ್ಲ ಒಂದು ಟಾಪಿಕ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಇದೇ ಒಂದು ಕಾನ್ಸೆಪ್ಟನ್ನು ನಾವು ಕಂಟಿನ್ಯೂ ಮಾಡೋದಾದರೆ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ಫ್ಯೂಚರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. ಇಲ್ಲಿ ಆಲ್ರೆಡಿ ನಾನು ದ ಬಿಸ್ನೆಸ್ ಡೀಲ್ಸ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ವ್ಯವಹಾರ ಅನ್ನೋದು ಐದರ್ ಗೂಡ್ಸ್ ಆರ್ ಸರ್ವಿಸಸ್ ರಿಲೇಟೆಡು ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ತಾ ಹೋಗುತ್ತೆ. ಒಂದು ಟ್ರಾನ್ಸಾಕ್ಷನ್ ಅಂತ ಬಂದಾಗ ನಮಗೆ ಒಂದು ಅನಾದಿ ಕಾಲದಲ್ಲಿ ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ ನಡೀತಾ ಇತ್ತು, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಅಂದರೆ ಬಾರ್ಟರ್ ಸಿಸ್ಟಮ್, ಎಕ್ಸ್ಚೇಂಜ್ ಮೆಥಡ್ ಮೂಲಕ ಒಂದು ವ್ಯವಹಾರಗಳು ನಡೀತಾ ಇತ್ತು. ಯಾಕಂದರೆ ಅಂಥ ಒಂದು ಸಂದರ್ಭಗಳಲ್ಲಿ ಕರೆನ್ಸಿ ನೋಟ್ಸ್ ಇರ್ಬೋದು, ಕಾಯಿನ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್, ಈ ರೀತಿ ಯಾವುದೇ ಆದಂತಹ ಒಂದು ಫೆಸಿಲಿಟೀಸ್ ಇಲ್ಲದೆ ಇದ್ದಾಗ ಅವರೇನು ಮಾಡ್ತಾಯಿದ್ರು, ಗೂಡ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಅವರು ಬಳಸ್ತಾ ಇದ್ರು. ಫಾರ್ ಎಕ್ಸಾಂಪಲ್, ನಾನು ಅಕ್ಕಿಯನ್ನು ಕೊಡ್ತೀನಿ, ನೀನು ಗೋಧಿಯನ್ನು ಕೊಡು, ನಾನು ಜೋಳವನ್ನು ಕೊಡ್ತೀನಿ, ನೀನು ರಾಗಿಯನ್ನು ಕೊಡು. ಈ ರೀತಿಯಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ತಮ್ಮ ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿರುತ್ತೆ ಆ ಒಬ್ಬ ಪಬ್ಲಿಕ್ ಅಥವಾ ಕನ್ಸ್ಯೂಮರ್ಸ್ದು ಅದನ್ನು ಫುಲ್ಫಿಲ್ ಮಾಡ್ತಾಯಿದ್ರು ಅಂಡರ್ ಬಾರ್ಟರ್ ಸಿಸ್ಟಮ್ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ. ಅದಾದ ನಂತರ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಬಂತು. ನೆಕ್ಸ್ಟು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ ಬಂದು ಉದ್ದರಿ ವ್ಯವಹಾರವನ್ನು ಕೂಡ ಮಾಡ್ತಾ ಹೋದ್ರು. ಇವತ್ತು ಗೂಡ್ಸನ್ನು ತಗೊಳ್ತಾನೆ, ನಾಳೆ ಅಥವಾ ಯಾವಾಗ ಅವ್ರ ಹತ್ರ ಹಣ ಇರುತ್ತೆ ಆ ಸಂದರ್ಭದಲ್ಲಿ ಬಂದು ಆ ಹಣವನ್ನು ಅವನು ಪಾವತಿಸ್ತಾನೆ. ಈ ರೀತಿಯಾಗಿ ಒಂದು ಟ್ರಾನ್ಸಾಕ್ಷನ್ಸು ನಡೀತಾ ಇದ್ದಾವೆ ಈಗಿನ ಕಾಲದಲ್ಲಿ. ಹಾಗೆ ನೆಕ್ಸ್ಟ್ ಫೀಚರನ್ನು ನೋಡೋದಾದರೆ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಗೂಡ್ಸನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಹೋಲ್ಸೇಲರ್ ಆಗಿದ್ದರೆ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಪ್ರೊಡಕ್ಷನ್ ಮಾಡಿರ್ಬೋದು ಅಥವಾ ಯಾರಾದರೂ ಪ್ರೊಡಕ್ಷನ್ ಮಾಡಿದ್ರೆ ಆ ಗೂಡ್ಸನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯೂಚರ್ ಆ್ಯಂಡ್ ಇಟ್ ಈಸ್ ಕಂಟಿನ್ಯೂಯಸ್ ಡೀಲಿಂಗ್. ಬಿಸ್ನೆಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಅದು ಡೀಲ್ ಆಗ್ತಾ ಇರುತ್ತೆ. ಯಾವುದೋ ಒಂದು 365 ಡೇಸಲ್ಲಿ ಓನ್ಲಿ 1 ಡೇ 2 ಡೇ ಅಷ್ಟೇ ಟ್ರಾನ್ಸಾಕ್ಷನ್ ಆಗೋದಲ್ಲ, 365 ಡೇಸು ಕೂಡ ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾ ಹೋಗ್ತಾರೆ. ದಟ್ಸ್ ವೈ ದಿಸ್ ಈಸ್ ಒನ್ ಆಫ್ ದ ಫ್ಯೂಚರ್, ದಟ್ ಈಸ್ ಕಂಟಿನ್ಯೂಯಸ್ ಡೀಲಿಂಗ್ಸ್. ನೆಕ್ಸ್ಟ್ ಅನ್ನು ನೋಡೋದಾದರೆ ಪ್ರಾಫಿಟ್ ಮೋಟಿವ್. ಪ್ರಾಫಿಟನ್ನು ಅಬ್ಜೆಕ್ಟಿವ್ ಆಗಿ ಇಟ್ಕೊಂಡು ಎಲ್ಲ ಕಂಪನಿಗಳು, ಎಲ್ಲ ಬಿಸ್ನೆಸ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್. ಯೂಸ್ ಆಫ್ ಇಂಟರ್ನೆಟ್ ಫಾರ್ ದ ಬಿಸ್ನೆಸ್. ಇಂಟರ್ನೆಟ್ಟನ್ನು ಬಳಸಿಬಿಟ್ಟು ಕೆಲವೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನು ಅವ್ರೇನು ಮಾಡ್ತಾರೆ, ಡೀಲ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಅಂತೇಳಿ ನಾವು ಡಿಸ್ಕಸ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಯೂಸ್ ಸ್ಟ್ರೆಂತ್ಸ್ ಟು ಬೆನಿಫಿಟ್ಸ್. ಅಲ್ಲಿರೋಂತಹ ಸ್ಟ್ರೆಂತ್ಸ್ ಏನಿದೆ, ಅಲ್ಲಿರೋಂತಹ ರಿಸೋರ್ಸಸ್ ಏನಿದೆ, ಮೆನ್ ಇರ್ಬೋದು, ಮನಿ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಮಿಷನರೀಸ್ ಇರ್ಬೋದು, ಎಲ್ಲದನ್ನೂ ಕೂಡ ಅವ್ರು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಅದರಿಂದ ಅವರು ಬೆನಿಫಿಟ್ಸನ್ನು ಪಡೀತಾರೆ, ಪ್ರೊಡಕ್ಷನನ್ನು ಮಾಡ್ತಾರೆ, ಕ್ವಾಲಿಟಿ ಗೂಡ್ಸನ್ನು ಸರ್ವಿಸನ್ನು ಪ್ರೊಡ್ಯೂಸ್ ಮಾಡಿ ಕನ್ಸ್ಯೂಮರ್ಸಿಗೆ ಸರ್ವಿಸನ್ನು ನೀಡ್ತಾರೆ, ಪ್ರಾಡಕ್ಟನ್ನು ಅಲ್ಟಿಮೇಟಾಗಿ ಅವರು ರೀಚ್ ಮಾಡ್ತಾರೆ. ಅವರ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಅವರ ಒಂದು ಬಿಸ್ನೆಸ್ ಏನಾಗುತ್ತೆ, ಸ್ಟ್ರೆಂತ್ ಆಗುತ್ತೆ, ಗ್ರೋತ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ 7th ಫೀಚರನ್ನು ನಾವು ಡಿಸ್ಕಸ್ ಮಾಡಿದರೆ ಬಿಸ್ನೆಸ್ ಈಸ್ ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್, ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ನಾವೇನು ಮಾಡ್ತಾ ಹೋಗ್ತೀವಿ ಬಿಸ್ನೆಸ್ಸಲ್ಲಿ, ಇನ್ ದ ಫಾರ್ಮ್ ಆಫ್ ಮನಿ, ಹಣದ ರೂಪದಲ್ಲಿ ನಾವು ವ್ಯವಹಾರವನ್ನು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಲೇಬರನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ಅಥವಾ ಬಾರೋ ಮಾಡಿದ್ವಿ ಅಂದರೆ ಅವ್ರಿಗೆ ನಾವು ಸ್ಯಾಲ್ರಿಯನ್ನು ಇನ್ ದ ಫಾರ್ಮ್ ಆಫ್ ಮನಿಯಲ್ಲಿ ಫಿಕ್ಸ್ ಮಾಡ್ತೀವಿ. ಒಂದು ಮಿಷನರಿ ತಗೊಳ್ತಾ ಇದ್ದೀವಿ ಅಥವಾ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕಟ್ತಾ ಇದ್ದೀವಿ ಅಂದರೆ ಎವರಿ ಟ್ರಾನ್ಸಾಕ್ಷನ್ ವಿಲ್ ಬಿ ಗೋಯಿಂಗ್ ಟು ಮೆಜರ್ಡ್ ಇನ್ ದ ಫಾರ್ಮ್ ಆಫ್ ಮನಿ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಫೀಚರ್ ಈಸ್ ಇಟ್ ಇಂಪ್ಲಾಯ್ಸ್ ರೆಗ್ಯುಲಾರಿಟಿ ಆಫ್ ಟ್ರಾನ್ಸಾಕ್ಷನ್ ಆಫ್ ಸರ್ವಿಸಸ್. ಇಟ್ ಇಂಪ್ಲಾಯ್ಸ್ ರೆಗ್ಯುಲಾರಿಟಿ ಆಫ್ ಟ್ರಾನ್ಸಾಕ್ಷನ್ ಆಫ್ ಸರ್ವಿಸಸ್. ಪ್ರತಿಯೊಂದು ಸರ್ವಿಸಸ್ ಏನು ಮಾಡ್ತಾರೆ, ರೆಗ್ಯುಲರ್ ಆಗಿ ಅದು ಟ್ರಾನ್ಸಾಕ್ಷನ್ಸನ್ನು ಅವರು ಮೇಂಟೈನ್ ಮಾಡೋದಕ್ಕೆ ಯಾವುದೇ ರೀತಿ ಹ್ಯಾಂಪರ್ ಆಗದೆ ರೀತಿಯಾಗಿ ಸರ್ವಿಸನ್ನು ಕಂಟಿನ್ಯೂ ಆಗಿ ಸರ್ವಿಸನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇಟ್ ಏಮ್ಸ್ ಅಟ್ ಅರ್ನಿಂಗ್ ದ ಪ್ರಾಫಿಟ್ಸ್ ಥ್ರೂ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹ್ಯೂಮನ್ ವಾಂಟ್ಸ್. ಹ್ಯೂಮನ್ ಅಂತಂದರೆ ಯಾರು, ಐದರ್ ಎಂಪ್ಲಾಯೀಸ್ ಇರ್ಬೋದು, ಆರ್ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಆರ್ ಕನ್ಸ್ಯೂಮರ್ಸ್.
ಕನ್ಸ್ಯೂಮರ್ಸ್ ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಾಡಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಗೂಡ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಒಂದು ಸರ್ವಿಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವರಲ್ಲಿ ಅಬ್ಸರ್ವ್ ಮಾಡ್ತಾರೆ. ಆ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಅಥವಾ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾರೆ, ಅದಕ್ಕೆ ತಕ್ಕನಾದಂಥ ಒಂದು ಪ್ರಾಡಕ್ಟನ್ನು ಅವನೇನು ಮಾಡ್ತಾನೆ, ಕಸ್ಟಮೈಸ್ಡ್ ಆಗಿ ಆ ಕನ್ಸ್ಯೂಮರ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರಾಡಕ್ಟನ್ನು ಅವನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಥವಾ ಆ ಟೈಪ್ ಆಫ್ ಸರ್ವಿಸನ್ನು ಅವ್ರಿಗೆ ಪ್ರೊವೈಡ್ ಮಾಡ್ತಾನೆ. ಅಲ್ಟಿಮೇಟ್ ಆಗಿ ಕನ್ಸ್ಯೂಮರ್ ನೀಡ್ಸ್ ಅಥವಾ ಹ್ಯೂಮನ್ ವಾಂಟ್ಸ್ ಏನಿದೆ ಅದು ಫುಲ್ಫಿಲ್ ಮಾಡ್ತಾನೆ. ಇದರ ಮೂಲಕ ಏನು ಮಾಡ್ತಾನೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ದ ನೆಕ್ಸ್ಟ್ feature or characteristics of business is exchange of goods and services. Here the business takes place the exchange of goods and services. ಗೂಡ್ಸ್ ಆದರೂ ಎಕ್ಸ್ಚೇಂಜ್ ಆಗುತ್ತೆ ಅಥವಾ ಸರ್ವಿಸ್ ಎಕ್ಸ್ಚೇಂಜ್ ಆಗುತ್ತೆ. ಅದರ ಅಗೇನೆಸ್ಟ್ ಆಗಿ ಮನಿ ವ್ಯಾಲ್ಯೂವಲ್ಲಿ ಅದು ಪೇಮೆಂಟನ್ನು ಮಾಡ್ತಾ ಹೋಗ್ತಾರೆ. ಇದರ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅದರ್ವೈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಮೂಲಕ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಬೈಯರಿಂದ ಸೆಲ್ಲರ್ಗೆ, ಸೆಲ್ಲರಿಂದ ಬೈಯರ್ಗೆ, ಈ ರೀತಿಯಾಗಿ ಒಂದು ಎಕ್ಸ್ಚೇಂಜ್ ಫಾರಮಲ್ಲಿ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ನಡೀತಾ ಹೋಗುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ ಬಿಸ್ನೆಸ್ ಅಂತ ನಾವು ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ 11th ಆ್ಯಂಡ್ ಫೀಚರನ್ನು ನೋಡೋದಾದರೆ ಡೀಲ್ಸ್ ಇನ್ ನ್ಯೂಮರಸ್ ಟ್ರಾನ್ಸಾಕ್ಷನ್ಸ್. ಬಿಸ್ನೆಸ್ಸಲ್ಲಿ ಏನು ಮಾಡ್ತಾನೆ ಅಂತಂದರೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ಸನ್ನು ಡಿಸ್ಕಸ್ ಮಾಡಬೇಕಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಮೆಜರ್ಡ್ ಇನ್ ನಂಬರ್ಸಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾನೆ. ಒಂದು ಮನಿ ಇರ್ಬೋದು, ಒಂದು ಕ್ಯಾಪಿಟಲ್ ಇರ್ಬೋದು, ಒಂದು ಸ್ಯಾಲರಿ ಇರ್ಬೋದು, ಅಥವಾ ಒಂದು ಪ್ರಾಫಿಟ್ ಇರ್ಬೋದು, ಒಂದು ಇನ್ಕಮ್ ಇರ್ಬೋದು, ಒಂದು ಸೇಲ್ಸ್ ಇರ್ಬೋದು, ಗೇನ್ ಇರ್ಬೋದು, ಯಾವುದನ್ನೇ ಆದರೂ ಕೂಡ ನಂಬರಲ್ಲಿ ಅವ್ರು ಏನು ಮಾಡ್ತಾರೆ, ಡೀಲ್ ಮಾಡ್ತಾ ಹೋಗ್ತಾರೆ. ಪ್ರಾಫಿಟ್ ಎಷ್ಟಾಯಿತು, 10 ಲಕ್ಷ ಆಗಿದೆ, 10 ಲ್ಯಾಕ್ 20 ಲ್ಯಾಕ್ ಆಗಿದೆ, ಲಾಸ್ ಎಷ್ಟಾಗಿದೆ, ಗೇನ್ ಎಷ್ಟಾಗಿದೆ, ಸ್ಯಾಲ್ರಿ ಎಷ್ಟು ಪೇಮೆಂಟ್ ಮಾಡಿದ್ದೀವಿ, ಅಥವಾ ಇನ್ಕಮ್ ಎಷ್ಟು ಬಂದಿದೆ, ನಮಗೆ ಎಕ್ಸ್ಪೆನ್ಸಸ್ ಎಷ್ಟು ಬಂದಿದೆ, ಸೇಲ್ಸ್ ರೆವೆನ್ಯೂ ಎಷ್ಟು ಬಂದಿದೆ, ಇದೆಲ್ಲದನ್ನು ಕೂಡ ನಾವು ಇನ್ ದ ಫಾರ್ಮ್ ಆಫ್ ನ್ಯೂಮರಸ್ ಟ್ರಾನ್ಸಾಕ್ಷನ್ಸ್ನ ಮೂಲಕ ನಾವು ಮನಿ ಮೂಲಕ ನಾವು ಮೆಜರ್ ಮಾಡ್ತೀವಿ, ನಂಬರ್ಸ್ ಮೂಲಕ ಅದನ್ನು ಡೀಲ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ನಾವು ಫೀಚರನ್ನು ನೋಡೋದಾದರೆ ಇಟ್ ಕ್ರಿಯೇಟ್ಸ್ ಯುಟಿಲಿಟಿ. ಅಲ್ಲಿರೋಂತಹ ಏನು ರಿಸೋರ್ಸಸ್ ಇದೆ, ಐದರ್ ಕಸ್ಟಮರ್ಸ್ ಇರ್ಬೋದು, ಅದೇ ರೀತಿ ಪಾಲಿಸಿ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಮಿಷನರೀಸ್ ಇರ್ಬೋದು, ರಿಸೋರ್ಸಸ್ಸನ್ನು ಮೆಜಾರಿಟಿಯಾಗಿ ಏನು ಮಾಡ್ತಾರೆ, ಅದು ಯೂಸ್ ಮಾಡ್ಕೊಳ್ತಾರೆ. ಅದರ ಪ್ರೊಡಕ್ಟಿವ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಪ್ರೊಡಕ್ಟಿವ್ ಪರ್ಪಸ್ಸಿಂದ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಸರ್ವಿಸನ್ನು ಪ್ರೊವೈಡ್ ಮಾಡಿ ಅಲ್ಟಿಮೇಟಾಗಿ ಸೇಲ್ಸ್ ರೆವೆನ್ಯೂವನ್ನು ಅರ್ನ್ ಮಾಡ್ತಾರೆ, ಇನ್ಕಮನ್ನು ಪಡೀತಾರೆ. ಅದರ ಮೂಲಕ ಅವರು ಕಂಪನಿ ಪ್ರಾಫಿಟನ್ನು ಅರ್ನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇಟ್ ಕ್ರಿಯೇಟ್ಸ್ ಯುಟಿಲಿಟಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ನಾವು ಫೀಚರನ್ನು ಡಿಸ್ಕಸ್ ಮಾಡೋದಾದರೆ ಇಟ್ ಸರ್ವ್ಸ್ ಎ ಸೋಷಿಯಲ್ ಪರ್ಪಸ್ ಬೈ ಇಂಪ್ರೂವಿಂಗ್ ಪೀಪಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನಾನು ಆಗಲೇ ಹೇಳ್ದಂಗೆ ಕನ್ಸ್ಯೂಮರ್ಗೆ ಅಥವಾ ಹ್ಯೂಮನ್ ಬೀಯಿಂಗ್ಸಿಗೆ ಯಾವ ರೀತಿಯಾದಂಥ ಗೂಡ್ಸ್ ಆ್ಯಂಡ್ ಸರ್ವಿಸ್ ಬೇಕು ಅನ್ನೋದನ್ನು ಫಸ್ಟ್ ಅವ್ರು ಏನು ಮಾಡ್ತಾರೆ, ಥ್ರೂ ಸರ್ವೆ ಮೂಲಕ ಫಸ್ಟು ಮಾಹಿತಿಯನ್ನು ಪಡೀತಾರೆ. ಅದಕ್ಕೆ ತಕ್ಕದಂತಹ ಒಂದು ಪ್ರಾಡಕ್ಟನ್ನು ಏನು ಮಾಡ್ತಾರೆ, ಅದು ಸರ್ವಿಸನ್ನು ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಮೊಬೈಲ್ ಇದೆ ಅಂತಂದರೆ ಆ ಮೊಬೈಲ್ ನಾನು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ, ನೆಕ್ಸ್ಟು ಅಡ್ವಾನ್ಸ್ಡ್ ವರ್ಷನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅಡಿಷ್ನಲ್ ಫೀಚರ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಂದು ಕಾರ್ ತಗೊಂಡ್ರು ಅಷ್ಟೇ, ಬೈಕ್ ತಗೊಂಡ್ರು ಅಷ್ಟೇ, ಅದೇನಾಗ್ತಾ ಇರುತ್ತೆ, ಅಪ್ಗ್ರೇಡ್ ಆಗ್ತಾ ಇರುತ್ತೆ ಅದರ ಒಂದು ಫೀಚರ್ಸ್. ಆ ರೀತಿಯಾಗಿ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಬೇಕು. ಕ್ವಾಲಿಟಿ ಗೂಡ್ಸನ್ನು ಕೊಡೋದ್ರ ಮೂಲಕ ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಮತ್ತು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇನ್ಕ್ರೀಸ್ ಮಾಡಬೇಕು. ಇನ್ನೊಂದು ನೀವು ಟರ್ಮನ್ನು ಕೇಳಿರ್ಬೋದು, CSR ಅಂತೀವಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದೆ ಅಂತಂದರೆ ತನ್ನದಾದಂಥ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಪ್ರಾಫಿಟ್ ಮೇಕಿಂಗ್. ಅದೇ ರೀತಿ ಸಮಾಜಕ್ಕೆ ಕೂಡ ತನ್ನದೇ ಆದಂಥ ಒಂದು ಜವಾಬ್ದಾರಿಯನ್ನು ಕೂಡ ಒಂದು ಕಂಪನಿಗಳು ಅಥವಾ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ಗಳು ಹೊಂದಿರುತ್ತೆ. ಯಾವ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಹೊಂದಿರುತ್ತೆ, ಜವಾಬ್ದಾರಿಯನ್ನು ಹೊಂದಿರುತ್ತೆ ಅಂದರೆ ಪ್ರಾಂಪ್ಟಾಗಿ ಅವರಿಗೆ ಒಂದು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ, ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದೇ ರೀತಿ ಅನ್ಎಂಪ್ಲಾಯ್ಮೆಂಟ್ ಪವರ್ ಏನಿರುತ್ತೆ, ಅನ್ಎಂಪ್ಲಾಯ್ಮೆಂಟ್ ರೇಷೋ, ನಿರುದ್ಯೋಗ ಸಮಸ್ಯೆಯನ್ನು ಅವರು ನಿವಾರಣೆ ಮಾಡ್ಬೋದು ಬೈ ಪ್ರೊವೈಡಿಂಗ್ ಜಾಬ್ ಫೆಸಿಲಿಟೀಸ್ ಟು ದ ಯೂತ್ಸ್ ಆರ್ ಅನ್ಎಂಪ್ಲಾಯೀಸ್. ಅದೇ ರೀತಿ ಅವರು ಸೊಸೈಟಿಗೆ ಬೇಕಾದಂಥ ಕೆಲವೊಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿರುತ್ತೆ ಅದನ್ನು ಅವರು ಫ್ರೀ ಆಫ್ ಕಾಸ್ಟಲ್ಲಿ ಮೆಡಿಸಿನ್ಸನ್ನು ಫ್ರೀಯಾಗಿ ಕೊಡ್ಬೋದು, ಅಥವಾ ಗೌರ್ಮೆಂಟಿಗೆ ಸ್ಪಾನ್ಸರ್ಶಿಪ್ಪನ್ನು ತಗೊಳ್ಬೋದು. ಈ ರೀತಿಯ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ಬೋದು. ಈ ರೀತಿಯಾದಂಥ ಕೆಲವೊಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರಲ್ಲಿ ಕೆಲವೊಂದು ಕಂಪನಿಗಳು, ಬ್ಯಾಂಕ್ಗಳು ಇರ್ಬೋದು, ಇನಿಷಿಯೇಟಿವನ್ನು ತಗೊಂಡ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ಸೊಸೈಟಿಯ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ ದ ಬಿಸ್ನೆಸ್ ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಕನ್ಸ್ಯೂಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್.
ಹಾಗಾದರೆ ಯಾರು ಕನ್ಸ್ಯೂಮರ್ಸ್ ಅಂತ ನಮಗೆ ಇಲ್ಲಿ ಪ್ರಶ್ನೆ ಬರುತ್ತೆ. ಕನ್ಸ್ಯೂಮರ್ಸ್ ಯಾರಪ್ಪ ಅಂತಂದರೆ, ಒಂದು ಬಿಸ್ನೆಸ್ಸಲ್ಲಿ ಯಾರು ತನ್ನ ಪ್ರಾಡಕ್ಟನ್ನು ಅಥವಾ ಸರ್ವಿಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಥವಾ ಯೂಸ್ ಮಾಡ್ತಾ ಇದ್ದಾರೆ, ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಅಂಥ ಒಂದು ವ್ಯಕ್ತಿಗಳನ್ನು ನಾವೇನಂತ ಕರಿತೀವಿ, ಕನ್ಸ್ಯೂಮರ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಆ ಪ್ರಾಡಕ್ಟನ್ನು ಯೂಸ್ ಮಾಡಿದ ನಂತರ ಅವರು ಸ್ಯಾಟಿಸ್ಫೈ ಆಗಬೇಕು. ಇನ್ ದ ಫಾರ್ಮ್ ಆಫ್ ಪ್ರೈಸ್ ಇರ್ಬೋದು, ಎಸ್ ಈ ಪ್ರಾಡಕ್ಟು ನನಗೆ ಈ ಬೆಲೆಗೆ ಖರೀದಿ ಮಾಡ್ಬೋದು ಅಂತ ಒಂದವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಮತ್ತು ಆ ಪ್ರಾಡಕ್ಟನ್ನು ಬಳಸಿದಾಗ, ಆ ಪ್ರಾಡಕ್ಟನ್ನು ಅವರು ಉಪಯೋಗಿಸುವಾಗ ಅದಕ್ಕೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ತೃಪ್ತಿ ಇರಬೇಕು ಅಂತ ಅವರು ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡಿರ್ತಾರೆ. ಮ್ಯಾನುಫ್ಯಾಕ್ಚರರ್ ಅಥವಾ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡಿರ್ತಾರೆ, ಬಿಸ್ನೆಸ್ ಅವರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಮೇನ್ ಗೋಲ್ ಆಫ್ ದ ಎವ್ರಿ ಬಿಸ್ನೆಸ್ ಅಂತ. ಈಗ ನವೆ ಡೇಸಲ್ಲಿ ಏನಾಗಿದೆ, ಅಥವಾ ಇನ್ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಏನಾಗಿದೆ ಅಂದರೆ, ಪ್ರಾಫಿಟ್ ಮೋಟಿವ್ ಒಂದು ಪ್ರಾಫಿಟ್ ಅರ್ನ್ ಮಾಡೋದು ಕೂಡ ಒಂದು ಅಬ್ಜೆಕ್ಟಿವ್ ಆಗಿದ್ರು ಕೂಡ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನನ್ನ ಕಸ್ಟಮರು ನನ್ನ ಗೂಡ್ಸನ್ನು ಖರೀದಿ ಮಾಡಿದ ನಂತರ ಅವನು ಸ್ಯಾಟಿಸ್ಫೈ ಆಗದೇ ಇದ್ದರೆ, ಅವನು ಆ ಪ್ರಾಡಕ್ಟನ್ನು ಬಳಸಿದ ಮೇಲೆ ಸ್ಯಾಟಿಸ್ಫೈ ಆಗದೇ ಇದ್ದರೆ ಏನು ಮಾಡ್ತಾನೆ, ಅವನು ನನ್ನ ಪ್ರಾಡಕ್ಟಿಂದ ಬೇರೆ ಕಂಪನಿಗೆ ಅವನು ಏನು ಮಾಡ್ತಾನೆ, ಅಲ್ಲಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಆಟೋಮೆಟಿಕ್ಕಾಗಿ ನನ್ನ ಕಸ್ಟಮರು ಬೇರೆ ಕಂಪನಿಗೆ ಸ್ವಿಚ್ ಆಗ್ತಾ ಇದ್ದಾನೆ ಅಂತಂದರೆ, ಚೇಂಜ್ ಆಗ್ತಾ ಇದ್ದಾನೆ ಅಂತಂದರೆ ನನಗೆ ಅಲ್ಟಿಮೇಟಾಗಿ ಲಾಸ್ ಆಗುತ್ತೆ. ಹಾಗಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಸ್ನೆಸ್ಸಲ್ಲಿ. ಇದು ಕೂಡ ಒಂದು ಫ್ಯೂಚರ್ ಆಗಿ ಸೆಟ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಲೀಗಲ್, ಲಾಫುಲ್ ಆ್ಯಂಡ್ ಎಥಿಕಲ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯೂಚರ್ ಆಫ್ ದ ಬಿಸ್ನೆಸ್. ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಲಿ ಅವರು ಲೀಗಲ್ ಆಗಿ, ಲಾಫುಲ್ ಆಗಿ, ಎಥಿಕಲ್ ಆಗಿ ಒಂದು ಬಿಸ್ನೆಸ್ ಪ್ರಾಕ್ಟೀಸ್ಗಳನ್ನು ಅವರು ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಗೂಡ್ಸನ್ನು ಕೊಡ್ತಾ ಇದ್ದಾರೆ, 1 kg ಕ್ವಾಂಟಿಟಿ ಇದೆ ಅಂತೇಳಿ ನೀವು ಅಲ್ಲಿ ಸೀಲ್ ಹಾಕಿ ಎಲ್ಲ ಪ್ರಿಂಟೆಡ್ ಕೊಡ್ತಾ ಇದ್ದಾರೆ ಅಂದರೆ ಒಳಗಡೆ ಅದು 1 kg ಇರಬೇಕು, 900 ಗ್ರಾಮು ಅಥವಾ 850 ಗ್ರಾಮ್ ಇರಬಾರ್ದು. ಗೊತ್ತಾಗ್ತಿದೆನಾ? ಆ ಪ್ರಾಡಕ್ಟು ಲೀಗಲ್ಲಾಗಿ ಅವ್ರು ಏನು ಅವ್ರು ಮೆನ್ಷನ್ ಮಾಡಿದರೆ ಅಷ್ಟು ಅದು ಇರಲೇಬೇಕಾಗುತ್ತೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ ಅಂತ ಹೇಳಿದ್ರೆ ಆ ಇಂಗ್ರೀಡಿಯೆಂಟ್ಸನ್ನು ಒಳಗಡೆ ಯೂಸೇ ಮಾಡಿಲ್ಲ ಅಂತ ಒಂದಿದ್ರೂ ಕೂಡ ನಿಮಗೆ ಅಲ್ಲಿ ಏನಾಗಿರುತ್ತೆ, ಅದು ಲೀಗಲ್ ಆಗಿ ಅಥವಾ ಲಾಫುಲ್ ಆಗಿ ಅಥವಾ ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಆಗಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾವು ಪೆಟ್ರೋಲ್ ಬಂಕಲ್ಲಿ ಹೋಗ್ತೀವಿ, ಪೆಟ್ರೋಲಲ್ಲಿ ಸೀಮೆಣ್ಣೆ ಅಥವಾ ಕೆರೋಸಿನ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ದಟ್ ಈಸ್ ಆಲ್ಸೋ ಅನ್ಎಥಿಕಲ್ ಪ್ರಾಕ್ಟೀಸಸ್ ಆಫ್ ಬಿಸ್ನೆಸ್ ಅಂತೇಳಿ ಕರಿತೀವಿ. ಹಾಗಾಗಿ ಬಿಸ್ನೆಸ್ಸನ್ನು ಮಾಡುವವರು ಲೀಗಲ್ ಆಗಿ ಮತ್ತು ಲಾಫುಲ್ ಆಗಿ, ಎಥಿಕಲ್ ಆಗಿ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕು ಅನ್ನೋದು ಒಂದು ಫ್ಯೂಚರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್. ಎಂಪ್ಲಾಯೀಸ್ ಆರ್ ದ ಮೇನ್ ಅಸೆಟ್ಸ್ ಆಫ್ ಎವರಿ ಬಿಸ್ನೆಸ್ ಅಂತೇಳಿ ಹೇಳ್ತಾರೆ. ಎಂಪ್ಲಾಯೀಸ್, ನೌಕರರು ಅನ್ನೋದು ಒಂದು ಆರ್ಗನೈಜೇಷನ್ನ ಅಥವಾ ಒಂದು ಬಿಸ್ನೆಸ್ನ ಒಂದು ಸ್ಟ್ರೆಂತ್ ಆಗಿರ್ತಾರೆ. ಬಿಕಾಸ್ ಅವರು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ, ಕಂಪನಿ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವರು ಎಂಪ್ಲಾಯೀಸ್ಗಳು ಬರ್ತಾರೆ ಮಾರ್ನಿಂಗ್ 10 to 5 ಅಂತಂದರೆ ಅವರು ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಅವರು ಏನೂ ಕೂಡ ವರ್ಕ್ ಮಾಡಲ್ಲ, ಜಸ್ಟ್ ಕುತ್ಕೊಳ್ತಾರೆ, ಜಸ್ಟ್ ಹೋಗ್ತಾರೆ. ಈ ರೀತಿ ಮಾಡಿದಾಗ ಕಂಪನಿ ಗ್ರೋತ್ ಆಗಲ್ಲ. ಯಾವಾಗ ಎಂಪ್ಲಾಯೀಸ್ ಸ್ಯಾಟಿಸ್ಫೈ ಆಗ್ತಾರೆ, ಅವ್ರು ಇನ್ನೂ 1 hour ಆಗಲಿ, ಇನ್ನೂ 2 hours ಆದರೂ ಕೂಡ ಎಕ್ಸ್ಟ್ರಾ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ದೇ ಆರ್ ಸ್ಯಾಟಿಸ್ಫೈಡ್ ಎಂಪ್ಲಾಯೀಸ್. ಅಲ್ಲಿ ಅವ್ರಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಒಬ್ಬ ಓನರ್ ಅಥವಾ ಬಿಸ್ನೆಸ್ ಮ್ಯಾನ್ ಅಂತಂದರೆ ಅವನಿಗೆ ಇನ್ ಟೈಮಲ್ಲಿ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು. ಅವರ ಒಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವ್ರಿಗೆ ಸ್ಯಾಲ್ರಿಯನ್ನು ಒಂದು ಫಿಕ್ಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಅವ್ರಿಗೆ ಬೋನಸ್ಗಳನ್ನು ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಈ ರೀತಿಯಾದಂಥ ಒಂದು ಸರ್ವಿಸ್ಗಳನ್ನು ಅಥವಾ ಕ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಅದರ್ ಏನು ಫ್ರಿಂಜ್ ಬೆನಿಫಿಟ್ಸ್ ಬೇಕಾಗುತ್ತೆ, ಅದರ್ ಫೆಸಿಲಿಟೀಸ್ ಕ್ಯಾಬ್ ಇರ್ಬೋದು, ಅಥವಾ ಒಂದು ಕ್ಯಾಂಟೀನ್ ಫೆಸಿಲಿಟೀಸ್ ಇರ್ಬೋದು, ಅಥವಾ ಗೆಸ್ಟ್ ಹೌಸ್ ಫೆಸಿಲಿಟೀಸ್ ಇರ್ಬೋದು, ಕ್ವಾರ್ಟರ್ಸ್ ಫೆಸಿಲಿಟೀಸ್, ಈ ರೀತಿ ಕೊಡೋದ್ರ ಮೂಲಕ ಎಂಪ್ಲಾಯೀಸ್ಗಳೇನಾಗ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ. ಎಂಪ್ಲಾಯೀಸ್ ಸ್ಯಾಟಿಸ್ಫೈ ಆಗೋದ್ರ ಮೂಲಕ ಕಂಪನಿಯಲ್ಲಿ ಜಾಸ್ತಿ ವರ್ಕ್ ಮಾಡೋದ್ರಿಂದ ಕಂಪನಿಯ ಒಂದು ಸೇಲ್ಸ್ ರೆವಿನ್ಯೂ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸೇಲ್ಸ್ ರೆವಿನ್ಯೂ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಮೇನ್ ಫೀಚರ್ಸ್ ಆಫ್ ದ ಬಿಸ್ನೆಸ್. ನೆಕ್ಸ್ಟ್, ಕ್ರಿಯೇಟಿವ್ ಆ್ಯಂಡ್ ಡೈನಮಿಕ್. ಯಾವಾಗಲೂ ಕೂಡ ಬಿಸ್ನೆಸ್ ಮ್ಯಾನ್ ಆದವರು ತುಂಬ ಕ್ರಿಯೇಟಿವ್ ಆಗಿರಬೇಕಾಗುತ್ತೆ. ಹೊಸದು ಏನಾದರೂ ಒಂದು ಇನೋವೇಷನ್ಸನ್ನು, ಚೇಂಜಸನ್ನು ಮಾಡ್ತಾ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗೂಗಲನ್ನು ನೋಡಿ, ಒಂದು ಪ್ರಾಡಕ್ಟನ್ನು ಅವ್ರು ಬಿಟ್ಟಿದ್ರು. ಫಸ್ಟ್ ಗೂಗಲ್ ಜಸ್ಟ್ ಸರ್ಚ್ ಇಂಜಿನನ್ನು ಬಿಟ್ಟರು, ಈಗ ಅದರಲ್ಲಿ ಗೂಗಲ್ ಪೇ ಅಂತ ಮಾಡಿದ್ದಾರೆ. ಅದೇ ರೀತಿ ಗೂಗಲಲ್ಲಿ ಯೂಟ್ಯೂಬ್ ಅಂತ ಮಾಡಿದರು. ಹಲವಾರು ಗೂಗಲ್ ಡ್ರೈವ್ ಇರ್ಬೋದು, ಗೂಗಲ್ ಕ್ಲಾಸ್ ರೂಮ್ ಇರ್ಬೋದು, ಹಲವಾರು ಕ್ರಿಯೇಟಿವ್ ಆಗಿ ಹೊಸ ಐಡಿಯಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋದರು. ಈಗ ಬೈಕ್ ಅಂತ ಬಂದಾಗ ಕೂಡ ಫಸ್ಟ್ ಜಸ್ಟ್ 2 wheeler ಏನು ನಾರ್ಮಲ್ ಫೀಚರ್ಸ್ ಇರ್ತಾಯಿತ್ತು. ಈಗ ಆ ಅಡಿಷ್ನಲ್ ಆಗಿ ಅಡ್ವಾನ್ಸ್ಡ್ ಫೀಚರ್ಸನ್ನು, ಸೆನ್ಸಾರ್ಗಳನ್ನು ಹಾಕಿಬಿಟ್ಟು ಡಿಫ್ರೆಂಟ್ ಫೀಚರ್ಸನ್ನು ಕೊಟ್ಟಿದ್ದಾರೆ. ಈಗ ನಿಮಗೆ ಹೋಂಡಾ ಆ್ಯಕ್ಟಿವಾ ನೋಡ್ಬೋದು, ಅದರಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಚಾರ್ಜಿಂಗ್ ಕೂಡ ನೀವು ಮಾಡ್ಕೊಳ್ಬೋದು. ಅಲ್ಲೇ ಒಂದು ನಿಮಗೆ
ಒಂದು ಲೈಟನ್ನು ಕೂಡ ಕೊಟ್ಟಿದ್ದಾರೆ. ನೈಟ್ ಟೈಮಲ್ಲಿ ಏನಾದರೂ ನೀವು ಅಲ್ಲಿ ಸರ್ಚ್ ಮಾಡಬೇಕೇನಾದ್ರು ಇಟ್ಟಿದ್ದೀರಾ ಅಂತ ನೋಡೋಕ್ಕೂ ಕೂಡ ಲೈಟನ್ನು ಆನ್ ಮಾಡಿದ್ದಾರೆ. ನೀವು ಪ್ರತಿ ಸಾರಿ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಸೀಟನ್ನು ತೆಗೆದುಬಿಟ್ಟು ನೀವು ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ಬಟ್ ಈಗ ಒಂದು ಕ್ರಿಯೇಟಿವ್ ಏನು ಥಿಂಕ್ ಮಾಡಿದರೆ, ಸೀಟಿನ ಬ್ಯಾಕ್ ಸೈಡ್ ಹಿಂದ್ಗಡೆಗೆ ನೀವು ಅಲ್ಲಿ ಲಾಕನ್ನು ಓಪನ್ ಮಾಡಿದರೆ ನೀವು ಜಸ್ಟ್ ಕುತ್ಕೊಂಡು ಜಸ್ಟ್ ಅದನ್ನು ಓಪನ್ ಮಾಡಿದ್ರು ಕೂಡ ನೀವು ಹೇಳಬೇಕು ಅಥವಾ ಸೀಟ್ ತೆಗಿಬೇಕು ಅಂತ ಏನು ಕೂಡ ನೆಸೆಸಿಟಿ ಇಲ್ಲ. ಈ ರೀತಿಯಾಗಿ ಕೆಲವೊಂದು ಕ್ರಿಯೇಟಿವಿಟಿ ಮತ್ತು ಡೈನಮಿಕ್ ಆಗಿ ಯೋಚನೆ ಮಾಡಿ ಆ ಪ್ರಾಡಕ್ಟಲ್ಲಿ ಅವರು ಅಥವಾ ಸರ್ವಿಸನ್ನು ನೀಡಿದಾಗ ಕಸ್ಟಮರ್ ಏನಾಗ್ತಾರೆ, ಸ್ಯಾಟಿಸ್ಫೈ ಆಗ್ತಾರೆ. ಒಂದ್ಸಾರಿ ಕಸ್ಟಮರ್ ಸ್ಯಾಟಿಸ್ಫೈ ಆದರೆ ಅವರು ಮತ್ತೆ ರಿಪೀಟೆಡ್ ಆಗಿ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಥವಾ ಇಷ್ಟಪಡ್ತಾರೆ. ಅದೇ ರೀತಿ ಸರ್ವಿಸನ್ನು ಕೂಡ ಪಡೆಯೋದಕ್ಕೆ ಇಷ್ಟಪಡ್ತಾರೆ. ಅಲ್ಟಿಮೇಟ್ ಆಗಿ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫೀಚರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬಿಸ್ನೆಸ್ ಸ್ಕಿಲ್ಸ್ ಫಾರ್ ಎಕನಾಮಿಕ್ ಸಕ್ಸಸ್. ಒಂದು ಎಕನಾಮಿಕಲ್ ಆಗಿ ಅದು ಪ್ರಾಫಿಟ್ ಅರ್ನ್ ಮಾಡಬೇಕು ಒಂದು ಬಿಸ್ನೆಸ್ ಅಂತಂದರೆ ದ ಬಿಸ್ನೆಸ್ ಮ್ಯಾನ್ ಶುಡ್ ನೋ ದ ಮಿನಿಮಮ್ ಬೇಸಿಕ್ ಬಿಸ್ನೆಸ್ ಸ್ಕಿಲ್ಸ್. ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಕಸ್ಟಮರ್ಸನ್ನು, ಅಥವಾ ಕಸ್ಟಮರ್ಸನ್ನು ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿದೆ, ಅಥವಾ ಬಿಸ್ನೆಸ್ ಮ್ಯಾನ್ ಅಥವಾ ಕಾಂಪಿಟೇಷನ್ ಇದೆ ಅಂತಂದರೆ ನನ್ನ ಬಿಸ್ನೆಸ್ ಕಾಂಪಿಟೇಟರ್ ಯಾರಿದ್ದಾರೆ, ಅವರು ಯಾವ ರೀತಿ ಸ್ಕಿಲ್ಸ್ಗಳನ್ನು, ಯಾವ ರೀತಿ ಅವರು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಅವನು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಪ್ರಕಾರ ಅವ್ರೇನು ಮಾಡಬೇಕಾಗುತ್ತೆ, ಎಲ್ಲಿ ನಾನು ಕಾಸ್ಟನ್ನು ಕಡಿಮೆ ಮಾಡ್ಬೋದು, ಎಲ್ಲಿ ನಾನು ಎಫೆಕ್ಟಿವ್ ಅಡ್ವರ್ಟೈಸ್ಮೆಂಟನ್ನು ನೀಡ್ಬೋದು. ಈ ರೀತಿಯಾಗಿ ಅವನು ಕೆಲವೊಂದು ಸ್ಕಿಲ್ಸ್ಗಳನ್ನು ಹೊಂದಿರಬೇಕು ಬಿಸ್ನೆಸ್ ರಿಲೇಟೆಡ್. ಆವಾಗಲೇ ಮಾತ್ರ ಅವ್ರೇನು ಮಾಡ್ಬೋದು, ಬಿಸ್ನೆಸ್ಸನ್ನು ಸಕ್ಸಸ್ ಆಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಒನ್ 19th ಫೀಚರ್. ಅರೌಂಡ್ ನಿಮಗೆ ಆಲ್ರೆಡಿ 20-25 ಫೀಚರ್ಸನ್ನು ಶೇರ್ ಮಾಡಿದ್ದೆ PDF ನೋಟ್ಸ್ ಮೂಲಕ. ಈಗ ಅದನ್ನು ನಿಮಗೆ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀನಿ ಥ್ರೂ ಆನ್ಲೈನ್ ಕ್ಲಾಸಸ್, ಥ್ರೂ ವಿಡಿಯೋ ಕ್ಲಾಸಸ್. ನೆಕ್ಸ್ಟ್ ರಿಸ್ಕ್ಸ್ ಆ್ಯಂಡ್ ಅನ್ಸರ್ಟನಿಟೀಸ್. ಫ್ಯೂಚರ್ ಈಸ್ ಫುಲ್ ಆಫ್ ಅನ್ಸರ್ಟನಿಟೀಸ್ ಅಲ್ವಾ. ನಾನು ಫ್ಯೂಚರಲ್ಲಿ ನನಗೆ ಏನಾಗುತ್ತೋ ನನಗೂ ಕೂಡ ಗೊತ್ತಿಲ್ಲ. ಬಿಸ್ನೆಸ್ಸು ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ಇರ್ಬೋದು, ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಇರ್ಬೋದು, ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ಸ್ ಇರ್ಬೋದು, ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಇರ್ಬೋದು, ಎಲ್ಲದೂ ಕೂಡ ನಮಗೆ ಅನ್ಎಕ್ಸ್ಪೆಕ್ಟೆಡ್. ಹಾಗಾಗಿ ರಿಸ್ಕ್ ಅನ್ನೋದು ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತೆ. ನೀವು ಎಷ್ಟು ರಿಸ್ಕ್ ತಗೊಳ್ತೀರೋ ಅಷ್ಟು ನಿಮಗೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾವು ಒಂದು ಸಬ್ಜೆಕ್ಟ್ ಬರುತ್ತೆ, ಅದು ನೀವು ಸ್ಟಡಿ ಮಾಡುವಾಗ ಹೇಳ್ತಾರೆ ಐ ರಿಸ್ಕ್ ಐ ರಿಟರ್ನ್, ಲೋ ರಿಸ್ಕ್ ಲೋ ರಿಟರ್ನ್. ಇದರರ್ಥ ನೀವು ಎಷ್ಟು ರಿಸ್ಕನ್ನು ತಗೊಳ್ತೀರ ಅಷ್ಟು ನಿಮಗೆ ರಿಟರ್ನ್ಸ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ಎಷ್ಟು ರಿಸ್ಕನ್ನು ಕಡಿಮೆ ತಗೊಳ್ಳೋಕೆ ನೀವು ಪ್ರಯತ್ನ ಮಾಡ್ತೀರಾ, ಪ್ರಾಫಿಟ್ ಅಥವಾ ರಿಟರ್ನ್ಸ್ ಕೂಡ ಅಷ್ಟೇ ಕಡಿಮೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಗೊತ್ತಾಗ್ತಿದಲ್ವಾ. ಆ್ಯಂಡ್ ನೆಕ್ಸ್ಟ್ ಫೀಚರ್ ಈಸ್ ಬೈಯರ್ ಆ್ಯಂಡ್ ಸೆಲ್ಲರ್. ಯಾರು ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾನೆ, ಓನ್ಲಿ ಬಿಸ್ನೆಸ್ ಅಥವಾ ಮ್ಯಾನುಫ್ಯಾಕ್ಚರರ್ ಅಥವಾ ಸೆಲ್ಲರು ಇಲ್ಲಿ ಇದ್ದರೆ ಸಾಕಾಗಲ್ಲ. ಅದಕ್ಕೆ ತಕ್ಕನಾದಂಥ ಅಪೋಸಿಟ್ ಪಾರ್ಟಿ, ಇಟ್ ಮೀನ್ಸ್ ಬೈಯರ್ ಬೇಕಾಗುತ್ತೆ. ಇನ್ ದ ಫಾರ್ಮ್ ಆಫ್ ಹೋಲ್ಸೇಲರ್ಸ್ ಇರ್ಬೋದು, ರೀಟೇಲರ್ಸ್ ಇರ್ಬೋದು, ಅಥವಾ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ ಇರ್ಬೋದು. ಇವರಿಬ್ಬರು ಇದ್ದರೂ ಮಾತ್ರ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಸರಿ ಹೋಗುತ್ತೆ. ಅದರ್ವೈಸ್ ಆ ಬಿಸ್ನೆಸ್ ಏನಾಗುತ್ತೆ, ಬರೀ ಬೈಯರ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ, ಬರೀ ಸೆಲ್ಲರ್ ಇದ್ದಾರೆ ಅಂತಂದರೆ ಬೈಯರೇ ಇಲ್ಲ ಅಂದಾಗ ಆ ಪ್ರಾಡಕ್ಟ್ ಏನಾಗುತ್ತೆ, ಸೇಲ್ ಆಗಲ್ಲ, ಆ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಇರಲ್ಲ, ಅಲ್ಟಿಮೇಟ್ ಆಗಿ ಆ ಬಿಸ್ನೆಸ್ಸು ಲಾಸ್ ಆಗುತ್ತೆ ಅಲ್ವಾ. ಹಾಗಾಗಿ ಬೈಯರ್ ಆ್ಯಂಡ್ ಸೆಲ್ಲರ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕನೆಕ್ಟೆಡ್ ವಿತ್ ಪ್ರೊಡಕ್ಷನ್. ಎವರಿ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಕನೆಕ್ಟೆಡ್ ವಿತ್ ಪ್ರೊಡಕ್ಷನ್. ಇಟ್ ಮೇ ಬಿ conversion from raw material to semi-finished goods and finished goods, or else semi-finished goods to finished goods in the form of service. ಸರ್ವಿಸಲ್ಲಿ ಏನು ಮಾಡ್ತಾರೆ ಅಂದರೆ ಇರೋಂಥ ಅವ್ರ ಹತ್ರ ಏನು ಪ್ರೊವೈಡ್ ಸರ್ವಿಸ್ ಮಾಡ್ತೀವಿ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ, ಆ ಸರ್ವಿಸನ್ನು ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗಾಗಿ ಬಿಸ್ನೆಸ್ ಅನ್ನೋದು ಒಂದು ಪ್ರೊಡಕ್ಷನ್ಗೆ ಕನೆಕ್ಟಿವಿಟಿಯಾಗಿ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಪ್ರಾಡಕ್ಟನ್ನು ನಾನು ರಾ ಮೆಟೀರಿಯಲಿಂದ ಫಿನಿಶ್ಡ್ ಗೂಡ್ಸು ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸಿಂದ ಫಿನಿಶ್ಡ್ ಗೂಡ್ಸ್ ಮಾಡಿ ನಾನು ಫೈನಲ್ ಆಗಿ ಪ್ಯಾಕಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಎಲ್ಲದೂ ಕೂಡ ಮಾಡಿದ್ದೀನಿ. ಆ ಪ್ರಾಡಕ್ಟು ನನ್ನ ವೇರ್ಹೌಸಲ್ಲೇ, ನನ್ನ ಫ್ಯಾಕ್ಟ್ರಿಯಲ್ಲಿ ಇದ್ದರೆ ಅದಕ್ಕೆ ಏನಾದರೂ ವ್ಯಾಲ್ಯೂ ಬರುತ್ತಾ? ಇಲ್ಲ. ಯಾಕೆ ಹೇಳಿ, ಆ ಪ್ರಾಡಕ್ಟಿಗೆ ವ್ಯಾಲ್ಯೂ ಬರಬೇಕು ಅಂದರೆ ಅದು ಮಾರ್ಕೆಟಿಗೆ ಎಂಟ್ರಿ ಆಗಬೇಕು, ಮಾರ್ಕೆಟಲ್ಲಿ ಆ ಪ್ರಾಡಕ್ಟ್ ಡಿಮ್ಯಾಂಡ್ ಇರಬೇಕು, ಆ ಪ್ರಾಡಕ್ಟು ಸೇಲ್ ಆಗಬೇಕು, ಕನ್ಸ್ಯೂಮರ್ ಅಲ್ಟಿಮೇಟಾಗಿ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಯೂಸ್ ಮಾಡಬೇಕು. ಆವಾಗ ಮಾತ್ರ ಆ ಪ್ರಾಡಕ್ಟಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಆ ಸರ್ವಿಸಿಗೆ ಅಥವಾ ಗೂಡ್ಸಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಬಿಸ್ನೆಸ್ ಅಂತೇಳಿ ಹೇಳ್ತಾರೆ. ಆ ಪ್ರೊಡಕ್ಷನ್ ಮಾಡಿರೋಂಥ ಗೂಡ್ಸನ್ನು ಅಥವಾ ಸರ್ವಿಸನ್ನು ಯಾವ ರೀತಿ ನಾವು ಒಂದು ಮಾರ್ಕೆಟಿಂಗ್ ಮಾಡಬೇಕು, ಯಾವ ರೀತಿ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ಗಳನ್ನು ಯೂಸ್ ಮಾಡಿ ನಾವು ಪ್ರಾಡಕ್ಟನ್ನು ನಾವು ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗೆ ರೀಚ್ ಮಾಡಬೇಕು, ಸೇಲ್ ಮಾಡಬೇಕು ಅನ್ನೋದು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಈ ಒಂದು ಸ್ಕಿಲ್ಸ್ ಇರಬೇಕಾಗುತ್ತೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಅಂತೇಳಿ ಹೇಳ್ತಾರೆ.
ನೆಕ್ಸ್ಟ್ 23rd ಫೀಚರ್ ಈಸ್ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಆಲ್ರೆಡಿ ನಾನು ಪ್ರೀವಿಯಸ್ ಡಿಸ್ಕಸ್ ಮಾಡ್ದಂಗೆ ಎವರಿ ಬಿಸ್ನೆಸ್ ಈಸ್ ಟ್ರೈಂಗ್ ಟು ಸ್ಯಾಟಿಸ್ಫೈ ದ ಹ್ಯೂಮನ್ ವಾಂಟ್ಸ್. ಇಟ್ ಮೀನ್ಸ್ ಕನ್ಸ್ಯೂಮರ್ ಏನಿದ್ದಾರೆ, ಪಬ್ಲಿಕ್ ಏನಿದ್ದಾರೆ, ಅವರ ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸ್, ಅವರ ಒಂದು ಪ್ರಿಫರೆನ್ಸ್ ಏನಿರುತ್ತೆ ಅದ್ರ ಪ್ರಕಾರ ಅವ್ರ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಫುಲ್ಫಿಲ್ ಮಾಡುತ್ತೆ ಬೈ ಪ್ರೊವೈಡಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನೆಕ್ಸ್ಟ್ ಸೋಷಿಯಲ್ ಆಬ್ಲಿಗೇಷನ್, CSR ಅಂತ ನಾನು ಹೇಳಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಬಂದಿರೋಂಥ ಪ್ರಾಫಿಟಲ್ಲಿ ಕಂಪನಿ ಏನು ಮಾಡಬೇಕು, ಪೋರ್ಷನ್ ಆಫ್ ಪ್ರಾಫಿಟನ್ನು ಸೊಸೈಟಿಗೋಸ್ಕರ ಸಮಾಜದ ಉದ್ಧಾರಕ್ಕಾಗಿ ಬಳಸ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಬಡ ಮಕ್ಕಳಿಗೆ ಒಂದು ಫ್ರೀ ಸ್ಕೂಲ್ಸನ್ನು ಕಟ್ಕೊಡೋದು, ಅಥವಾ ಸ್ಕಾಲರ್ಶಿಪ್ಸನ್ನು ಕೊಡ್ಬೋದು, ಬುಕ್ಸನ್ನು ಕೊಡೋದು, ಬಟ್ಟೆ ಕೊಡ್ಬೋದು, ಅಥವಾ ಗೌರ್ಮೆಂಟಿಗೆ ಪ್ರಾಂಪ್ಟಾಗಿ ಟ್ಯಾಕ್ಸನ್ನು ಕಟ್ಟೋದು ಇರ್ಬೋದು, ಬೇರೆ ಬೇರೆ ಫೆಸಿಲಿಟೀಸ್ ಇರ್ಬೋದು, ಅಥವಾ ಅದರ್ವೈಸ್ ಜಾಬ್ ಆಫರ್ಸನ್ನು ಕೊಡೋದಿರ್ಬೋದು. ಈ ರೀತಿಯಾಗಿ ಕೆಲವೊಂದು ಸೊಸೈಟಿಯ ಅಂತ ಒಂದು ಅಬ್ಲಿಗೇಷನ್ಸನ್ನು ಬಿಸ್ನೆಸ್ ಹೊಂದಿರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಅಂತೇಳಿ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗೆ ಲಾಸ್ಟ್ ಫೀಚರ್ ಇಟ್ ಈಸ್ ಎ ಸೋಷಿಯೋ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊಸೈಟಿಗೂ ಮತ್ತು ಎಕನಾಮಿಕಲ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಒಂದು ಆ್ಯಕ್ಟಿವಿಟಿ ಆಗಿರುತ್ತೆ ಯಾವುದು, ಬಿಸ್ನೆಸ್ ಅನ್ನೋದು. ಸಮಾಜ ಬೇಕು ನಮಗಿಲ್ಲ, ಸೊಸೈಟಿ ಬೇಕು, ಸೊಸೈಟಿಯಲ್ಲಿ ಪಬ್ಲಿಕ್ ಇರ್ತಾರೆ, ಕನ್ಸ್ಯೂಮರ್ಸ್ ಇರ್ತಾರೆ, ಅವ್ರಿಗೆ ಯಾವ ರೀತಿಯಾದಂಥ ಗೂಡ್ಸ್ ಬೇಕು, ನೀಡ್ಸ್ ಇದೆ, ವಾಂಟ್ಸ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಥವಾ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನಾವು ಸಮ್ ಅಮೌಂಟ್ ಆಫ್ ಪ್ರಾಫಿಟನ್ನು ಅರ್ನ್ ಮಾಡ್ತೀವಿ, ಅಥವಾ ರೆವಿನ್ಯೂವನ್ನು ಅವ್ರ ಕಡೆಯಿಂದ ಇನ್ ದ ಫಾರ್ಮ್ ಆಫ್ ಪ್ರೈಸ್ ಮೂಲಕ ನಾವು ಪಡೆದು ಅದರಲ್ಲಿ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಬಿಸ್ನೆಸ್ ಓವರಾಲ್ ಆಗಿ ನಾವು ಹೇಳೋದಾದರೆ ಇಟ್ಸ್ ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ which leads to manufacturing of goods and services and selling of goods and services to earn a minimum profit. ಒಂದು ಮಿನಿಮಮ್ ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ಗೂಡ್ಸು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ ಕನ್ಸ್ಯೂಮರ್ಸ್ಗೆ. ಅವರ ಒಂದು ನೀಡ್ಸ್ ವಾಂಟ್ಸ್ ಪ್ರಕಾರ ಅವರಿಗೆ ಇನ್ ಟೈಮಲ್ಲಿ, ರೈಟ್ ಟೈಮಲ್ಲಿ ಅವರಿಗೆ ಪ್ರಾಡಕ್ಟನ್ನು ರೀಚ್ ಮಾಡಿಸಿ ಆ ಪ್ರಾಡಕ್ಟನ್ನು ಸೇಲ್ ಮಾಡಿ ಅಲ್ಟಿಮೇಟಾಗಿ ಏನು ಮಾಡುತ್ತೆ, ಪ್ರಾಫಿಟನ್ನು ಅರ್ನ್ ಮಾಡೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿಸ್ನೆಸ್ಸು ರನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಗೊತ್ತಾಗ್ತಿದೆನಾ? ದೀಸ್ ಆರ್ ದ ಫ್ಯೂಚರ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಈ ಒಂದು ವಿಡಿಯೋನ ಕೆಳಗಡೆ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕಾಮೆಂಟನ್ನು ಹಾಕ್ಬೋದು, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.